ನಮಸ್ಕಾರ. ಒಂದು ಸುಂದರವಾದ, ಅಷ್ಟೇ ಮಾಂತ್ರಿಕವಾದ ಕಥೆಯ ವಿವರಣೆಗೆ ಪ್ರೀತಿಯ ಸ್ವಾಗತ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಒಂದು ಪುಟ್ಟ, ಮುದ್ದಾದ ಕಥೆಯ ಜಗತ್ತಿಗೆ ಹೋಗೋಣ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ಕಥೆಯೊಳಗೆ ಹೋಗೋಣ ಅಲ್ವಾ? ಇದರ ಹೆಸರು ಅಜ್ಜಿ ಮತ್ತು ಚಿಕ್ಕ ಪತ್ರ. ಭಾಗ 1. ನಂದಿನಿ ಮತ್ತು ಅಜ್ಜಿಯ ಪ್ರೀತಿಯ ಬಗ್ಗೆ ನೋಡೋಣ. ಆಹಾ, ಈ ಸುಂದರವಾದ ಹಳ್ಳಿಯನ್ನೊಮ್ಮೆ ನೋಡಿ. ಒಂಥರ ಮೃದುವಾದ ಪ್ಯಾಸ್ಟಲ್ ಬಣ್ಣಗಳಿಂದ ತುಂಬಿರೋ, ನೋಡೋದಕ್ಕೆ ಎಷ್ಟು ಪ್ರಶಾಂತವಾಗಿರೋ ಜಾಗ ಅಲ್ವಾ? ಹಿನ್ನೆಲೆಯಲ್ಲಿ ಒಂದು ಮಾಂತ್ರಿಕ ಫ್ಯಾಂಟಸಿ ಜಗತ್ತೇ ಇದೆ. ಇಲ್ಲೊಬ್ಳು ಮುದ್ದಾದ ಪುಟ್ಟ ಹುಡುಗಿ ಇದ್ದಾಳೆ. ಅವಳೇ ನಮ್ಮ ನಂದಿನಿ. ಅವಳ ಮುಖದಲ್ಲಿ ಯಾವಾಗ್ಲೂ ಆ ಮುಗ್ಧ ನಗು ಇದ್ದೇ ಇರುತ್ತೆ, ಜೊತೆಗೆ ಎಲ್ಲರ ಜೊತೆನೂ ಅಷ್ಟೇ ಪ್ರೀತಿಯಿಂದ ಇರ್ತಾಳೆ. ನಮ್ಮ ನಂದಿನಿಗೆ ತನ್ನ ಅಜ್ಜಿ ಅಂದ್ರೆ ಪಂಚಪ್ರಾಣ. ಅವರಿಬ್ಬರ ಬಾಂಧವ್ಯ ಎಷ್ಟೊಂದು ಆಳವಾದದ್ದು ಅಂದ್ರೆ ಇಲ್ಲಿ ಈ ಬೆಚ್ಚಗಿನ ಬೆಳಕಿನಲ್ಲಿರೋ ದೃಶ್ಯನೇ ಅದಕ್ಕೆ ಸಾಕ್ಷಿ. ಆ ಸುಂದರವಾದ ಫ್ಯಾಂಟಸಿ ಹಿನ್ನೆಲೆಯಲ್ಲಿ ಪ್ರತಿ ರಾತ್ರಿ ಅಜ್ಜಿ ನಂದಿನಿಗೆ ಅದ್ಭುತವಾದ ಕಥೆಗಳನ್ನ ಹೇಳ್ತಿದ್ರು. ಅಷ್ಟೇ ಅಲ್ಲ, ಆ ಪುಟ್ಟ ನಂದಿನಿ ನಿದ್ದೆ ಮಾಡೋವರೆಗೂ ಅಜ್ಜಿ ಅವಳ ಕೈಯನ್ನ ಪ್ರೀತಿಯಿಂದ ಹಿಡಿದುಕೊಂಡೇ ಇರ್ತಾ ಇದ್ರು. ಆ ಸ್ಪರ್ಶವೇ ಅವಳಿಗೆ ಒಂದು ದೊಡ್ಡ ಭದ್ರತೆ. ಪ್ರೀತಿಯಿಂದ ಕೈ ಹಿಡಿಯೋ ಆ ಒಂದು ಚಿಕ್ಕ ಕ್ಷಣ ಎಂಥ ಅದ್ಭುತವಾದ ಬಾಂಧವ್ಯವನ್ನ ಬೆಸೆಯುತ್ತೆ ಅನ್ನೋದನ್ನ ಇದು ನಮಗೆಲ್ಲರಿಗೂ ಖಂಡಿತ ನೆನಪಿಸುತ್ತೆ. ಸರಿ, ಈಗ ಭಾಗ 2. ಅಜ್ಜಿಯ ಪ್ರಯಾಣ ಮತ್ತು ಪತ್ರ. ಕಥೆ ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ದಿನ ಏನಾಯ್ತು ಅಂದ್ರೆ, ಅಜ್ಜಿಗೆ ಯಾವುದೋ ಮುಖ್ಯವಾದ ಕೆಲ್ಸಕ್ಕಾಗಿ ದೂರದ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಇದನ್ನ ಕೇಳಿದ ತಕ್ಷಣನೇ ನಮ್ಮ ಪುಟ್ಟ ನಂದಿನಿಯ ಮುಖ ಒಮ್ಮೆಲೆ ಬಾಡಿ ಹೋಯ್ತು. ಪಾಪ, ಅವಳಿಗೆ ತುಂಬಾ ದುಃಖವಾಯ್ತು. ಅಜ್ಜಿಯನ್ನ ಬಿಟ್ಟು ಇರ್ಬೇಕಲ್ಲ ಅನ್ನೋ ಯೋಚನೆನೇ ಅವಳ ಪುಟ್ಟ ಮನಸ್ಸಿಗೆ ತುಂಬಾನೇ ನೋವು ಕೊಡ್ತು. ಆ ಮುದ್ದಾದ ಮುಖದಲ್ಲಿ ಬೇಸರ ಎಷ್ಟು ಎದ್ದು ಕಾಣ್ತಿದೆ ನೋಡಿ. ಹೊರಡುವ ಮುನ್ನ ಅಜ್ಜಿ ನಂದಿನಿಯ ಹತ್ರ ಬಂದು ಅವಳ ತಲೆ ಸವರಿ ಪ್ರೀತಿಯಿಂದ ಒಂದು ಚಿಕ್ಕ ಪತ್ರವನ್ನ ಅವಳ ಕೈಯಲ್ಲಿಟ್ರು. ತುಂಬಾ ಮೃದುವಾಗಿ, ಅಷ್ಟೇ ಜ್ಞಾನ ತುಂಬಿದ ಧನಿಯಲ್ಲಿ ಅಜ್ಜಿ ಹೇಳಿದ್ರು, ಮಗು, ನಿನಗೆ ನನ್ನ ನೆನಪು ಬಂದಾಗೆಲ್ಲ ಈ ಪತ್ರವನ್ನ ಓದು ಅಂತ. ಇದು ಸುಮ್ನೆ ಒಂದು ಕಾಗದ ಆಗಿರ್ಲಿಲ್ಲ. ಬದಲಾಗಿ ಅದರಲ್ಲಿ ಅಜ್ಜಿಯ ಅಪಾರವಾದ ಪ್ರೀತಿ ಅಡಗಿತ್ತು. ಮುಂದೆ ಭಾಗ 3. ಒಂಟಿ ರಾತ್ರಿ ಮತ್ತು ನೆನಪು. ಇಲ್ಲಿ ನಂದಿನಿಯ ಒಂಟಿತನ ಹೇಗಿತ್ತು ಅಂತ ನೋಡೋಣ. ಅಜ್ಜಿ ಹೋದ್ಮೇಲೆ ಪ್ರತಿದಿನವೂ ನಂದಿನಿಗೆ ಅಜ್ಜಿಯ ನೆನಪು ಕಾಡ್ತಾನೇ ಇತ್ತು. ಆ ಬೆಚ್ಚಗಿನ ಅಪ್ಪುಗೆ ಇಲ್ದೆ ಏನೋ ಕಳೆದುಕೊಂಡಂತಹ ಭಾವನೆ. ಹೀಗಿರುವಾಗ ಒಂದು ರಾತ್ರಿ ಅವಳಿಗೆ ತಡೆಯಲಾಗದಷ್ಟು ಒಂಟಿತನ ಶುರುವಾಯಿತು. ಮನಸ್ಸು ತುಂಬಾ ಭಾರವಾಯಿತು. ಆಗ್ಲೇ ನೋಡಿ ಅವಳಿಗೆ ಅಜ್ಜಿ ಕೊಟ್ಟಿದ್ದ ಆ ರಹಸ್ಯಮಯವಾದ ಚಿಕ್ಕ ಪತ್ರದ ನೆನಪಾಗಿದ್ದು. ನಡುಗುವ ಕೈಗಳಿಂದ ಅವಳು ಆ ಪತ್ರವನ್ನ ತೆರೆಯೋಕೆ ಶುರು ಮಾಡಿದ್ಲು. ಈಗ ನಾವೆಲ್ಲರೂ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರೋ ಆ ಕ್ಷಣ ಬಂದೇ ಬಿಡ್ತು. ಆ ಚಿಕ್ಕ ಪತ್ರದಲ್ಲಿ ಅಂಥದ್ದೇನಿತ್ತು? ಅಜ್ಜಿ ತನ್ನ ಪ್ರೀತಿಯ ಮೊಮ್ಮಗಳಿಗಾಗಿ ಏನ್ ಬರೆದಿರ್ಬೋದು? ಆ ಮಾಂತ್ರಿಕ ಪದಗಳು ಯಾವುವು ಅಂತ ತಿಳ್ಕೋಬೇಕಲ್ವಾ? ಮಹತ್ವದ ವಿಷಯ ಏನಂದ್ರೆ, ಆ ಪತ್ರದಲ್ಲಿ ಅಡಗಿದ್ದ ಮಾಂತ್ರಿಕ ಸಾಲುಗಳು ಹೀಗಿದ್ವು. ನಂದಿನಿ, ನೀನು ಒಬ್ಬಳೇ ಇಲ್ಲ, ನಿನ್ನ ಹೃದಯದಲ್ಲೇ ನಾನು ಇದ್ದೇನೆ. ಎಂತಹ ಅದ್ಭುತವಾದ ಮಾತುಗಳಿವು ಅಲ್ವಾ? ಆ ಅಕ್ಷರಗಳನ್ನ ಓದ್ತಾ ಇದ್ರೆ ಸಾಕ್ಷಾತ್ ಅಜ್ಜಿಯ ಧ್ವನಿಯೇ ಕೇಳಿದಂತಾಯ್ತು ನಂದಿನಿಗೆ. ಮತ್ತು ಇದು ಎಷ್ಟು ಅದ್ಭುತವಾಗಿ ಅರ್ಥೈಸುತ್ತೆ ಅಂದ್ರೆ, ಕೇವಲ ಒಂದೇ ಒಂದು ವಾಕ್ಯ ನಂದಿನಿಯಲ್ಲೇ ಎಂಥ ಮಾಂತ್ರಿಕ ಬದಲಾವಣೆ ತಂತು ನೋಡಿ. ಒಮ್ಮೆ ಈ ಚಿತ್ರದ ಎಡಭಾಗವನ್ನ ಗಮನಿಸಿ. ಪತ್ರ ಓದುವ ಮುನ್ನ ಅವಳು ಒಂಟಿತನ ಹಾಗೂ ಭಯದಿಂದ ಕೂಡಿದ್ಲು. ಒಂಥರ ಕತ್ಲೆ ಆವರಿಸಿದಂಥ ಆಗಿತ್ತು. ಆದ್ರೆ ಬಲಭಾಗದಲ್ಲಿ ನೋಡಿ, ಆ ಪತ್ರ ಓದಿದ ನಂತರ ಆ ಮಗುವಿನ ಮುಖದಲ್ಲಿ ಒಂದು ಹೊಸ ಧೈರ್ಯ ಬಂದಿದೆ. ಕಣ್ಣಲ್ಲಿ ನೀರಿದ್ರು, ತುಟಿಯಲ್ಲಿ ಮುದ್ದಾದ ನಗು ಮೂಡಿದೆ. ಸುತ್ತಲೂ ಒಂದು ಬೆಚ್ಚಗಿನ ಬೆಳಕು ಹರಡಿದಂತಿದೆ ಅಲ್ವಾ? ಆ ಪತ್ರ ಅವಳ ಭಯವನ್ನೆಲ್ಲ ಓಡಿಸ್ಬಿಟ್ಟಿತ್ತು. ಆ ರಾತ್ರಿ ಅವಳು ಆ ಪತ್ರವನ್ನ ಹೃದಯಕ್ಕೆ ಹತ್ರವಾಗಿ ಅಪ್ಪಿಕೊಂಡು ಸ್ವಲ್ಪವೂ ಭಯಪಡದೆ ಮಲಗ್ಲು. ಕೊನೆಯದಾಗಿ ಭಾಗ 4. ಪ್ರೀತಿ ಹೃದಯದಲ್ಲಿದೆ. ಈ ಸುಂದರವಾದ ಘಟ್ಟವನ್ನ ಈಗ ನೋಡೋಣ. ಕೆಲವು ದಿನಗಳ ಕಾಯುವಿಕೆಯ ನಂತರ ಕೊನೆಗೂ ಆ ದಿನ ಬಂದೇ ಬಿಟ್ಟು ಅಜ್ಜಿ ವಾಪಸ್ ಬಂದ್ರು. ಅಜ್ಜಿಯನ್ನ ನೋಡಿದ ತಕ್ಷಣ ನಂದಿನಿಯ ಖುಷಿಗೆ ಪಾರವೇ ಇರ್ಲಿಲ್ಲ. ಅವಳು ಓಡೋಗಿ ತನ್ನ ಅಜ್ಜಿಯನ್ನ ಗಟ್ಟಿಯಾಗಿ ಅತ್ಯಂತ ಪ್ರೀತಿಯಿಂದ ಅಪ್ಕೊಂಡ್ಲು. ಆ ಮರುಮಿಲನದ ದೃಶ್ಯ ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಆ ಮುದ್ದಾದ ಪಾತ್ರಗಳ ಮುಖದಲ್ಲಿರೋ ಆನಂದ ಮತ್ತು ಆ ಬೆಚ್ಚಗಿನ ಬೆಳಕನ್ನ ನೋಡ್ತಿದ್ರೆ ನಮ್ಗೂ ಅಷ್ಟೇ ಖುಷಿಯಾಗತ್ತೆ. ಆಗ ನಂದಿನಿ ತನ್ನ ಮುಗ್ಧ ಧ್ವನಿಯಲ್ಲಿ ಹೇಳಿದ್ಲು, ಅಜ್ಜಿ, ನೀವು ನನ್ನ ಹೃದಯದಲ್ಲೇ ಇದ್ದೀರಾ ಅಂತ. ಅದನ್ನ ಕೇಳಿ ಅಜ್ಜಿ ತುಂಬು ಪ್ರೀತಿಯಿಂದ ನಗ್ತಾ ತಮ್ಮ ಅನುಭವದ ನುಡಿಗಳಲ್ಲಿ ಹೇಳಿದ್ರು, ಅದೇ ಕಂದ, ನಿಜವಾದ ಪ್ರೀತಿ. ಈ ಮಾತುಗಳು ಖಂಡಿತ ನಮ್ಮೆಲ್ಲರ ಮನಸ್ಸಿನ ಆಳವನ್ನ ಮುಟ್ಟುತ್ತವೆ. ಈ ಕಥೆಯಲ್ಲಿರುವ ನಿಜವಾದ ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂದ್ರೆ, ನಿಜವಾದ ಪ್ರೀತಿ ದೂರದಲ್ಲಿದ್ರೂ ಅದು ಯಾವಾಗ್ಲೂ ನಮ್ಮ ಹೃದಯದಲ್ಲೇ ಇರುತ್ತೆ.
ಭೌತಿಕವಾದ ದೂರವು ಎಂದಿಗೂ ನಿಜವಾದ ಪ್ರೀತಿಯ ಬಾಂಧವ್ಯವನ್ನ ಕಡಿತುಗೊಳಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಇದು ನಮ್ಗೆಲ್ಲರಿಗೂ ಅತ್ಯಂತ ಸುಂದರವಾಗಿ ತಿಳಿಸ್ಕೊಡುತ್ತೆ. ಈ ಸುಂದರವಾದ ಕಥೆಯ ವಿವರಣೆಯನ್ನ ಮುಗಿಸ್ತಾ ಇರೋ ಈ ಹೊತ್ತಲ್ಲಿ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕಾದ ಒಂದು ಚಿಕ್ಕ ಪ್ರಶ್ನೆಯಲ್ಲಿದೆ. ನಾವೆಲ್ಲರೂ ಒಮ್ಮೆ ಕಣ್ಮುಚ್ಚಿ ಯೋಚಿಸೋಣ. ಯಾರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ವಾಸಿಸ್ತಾರೆ? ನಮ್ಮ ಜೀವನದಲ್ಲಿರೋ ಆ ವಿಶೇಷವಾದ ವ್ಯಕ್ತಿ ಯಾರು? ಈ ಸುಂದರವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಪಯಣವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿವರಣೆ ಎಲ್ಲರಿಗೂ ಒಂದು ಹೊಸ ಖುಷಿ ಕೊಟ್ಟಿದೆ ಅಂತ ನಂಬಿದ್ದೇನೆ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.